ನಮಸ್ಕಾರ, ಶುಭ ಸಂಜೆ. ನಾನು ನಿಮ್ಮ ರಚನಾ ಚಂದ್ರಶೇಖರ್. ಟಿವಿ 13 ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮುಖ್ಯಾಂಶಗಳು: ರಸ್ತೆ ಅಪಘಾತದಿಂದ ಸಾವನ್ನಪ್ಪಿದ ಮಾವ ಸೊಸೆ. ರಸ್ತೆಗಳ ಅಭಿವೃದ್ಧಿಗೆ 10.06 ಕೋಟಿ ಅನುದಾನ ರು ಬಿಡುಗಡೆ. ಮಹಿಳೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ರ್ಯಾಪ್. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಯಾದಾಪುರ ಬೈಪಾಸ್ನಲ್ಲಿ ನಡೆದಿರುವ ಘಟನೆ. ಮಾವ ಗಂಗಾಧರ್ ನಾಯಕ್ 50 ವರ್ಷ, ಸೊಸೆ ಪ್ರಿಯಾ 20 ವರ್ಷ ಅರಸೀಕೆರೆಯಿಂದ ಮುರುಂಡಿಯ ಕಡೆಗೆ ಟಿವಿಎಸ್ನಲ್ಲಿ ತೆರಳುತ್ತಿದ್ದು, ಬೆಂಗಳೂರು ಕಡೆಯಿಂದ ಶಿವಮೊಗ್ಗದ ಕಡೆಗೆ ತೆರಳುತ್ತಿದ್ದ KA 378495 ನಂಬರ್ನ ಟಾಟಾ ನಿಕ್ಸಾನ್ ಕಾರು ವೇಗವಾಗಿ ತಿರುವಿನಲ್ಲಿ ಬಂದು ಟಿವಿಎಸ್ ಮೊಪೆಡ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಟಿವಿಎಸ್ನಲ್ಲಿದ್ದ ಮಾವ ಸೊಸೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಘಟನೆ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಾಳ್ಳುಪೇಟೆಯ ಪಾಳ್ಯ ಮುಖ್ಯ ರಸ್ತೆಗಳ ಮರು ಡಾಂಬರೀಕರಣ. ಸಕಲೇಶಪುರದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೆಯುತ್ತಿರುವ ಚತುಷ್ಪಥ ಕಾಮಗಾರಿಯಿಂದ ಹಳೆಯ ರಸ್ತೆ ಹದಗೆಟ್ಟಿದ್ದು, ಅದಕ್ಕೆ ಮರು ಡಾಂಬರೀಕರಣ ಮಾಡಿಸಲು ಇದೀಗ ಕಾಯಕಲ್ಪ ಸಿಗುವ ಲಕ್ಷಣಗಳು ಕಂಡುಬರುತ್ತಿದೆ. ಹಾಸನದಿಂದ ಮಾರನಹಳ್ಳಿಯವರೆಗೂ 4 ಪಥದ ರಸ್ತೆ ಕಾಮಗಾರಿ 7-8 ವರ್ಷಗಳಿಂದ ಕುಂಟುತ್ತಾ ಸಾಗಿದ್ದು, ಹಳೆಯ ಹೆದ್ದಾರಿಯನ್ನು ದುರಸ್ತಿ ಮಾಡದೇ ಇದ್ದುದರಿಂದ ವಾಹನ ಸಂಚಾರ ದುಸ್ತರವಾಗಿ ಪರಿಣಮಿಸಿದೆ. ಇದನ್ನು ಮನಗಂಡ ಶಾಸಕ ಸಿಮೆಂಟ್ ಮಂಜು ಅವರು ಕಳೆದ ಅಕ್ಟೋಬರ್ನಲ್ಲಿ ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಹಳೆ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಪಡಿಸಲು ಅನುದಾನ ಬಿಡುಗಡೆ ಮಾಡುವಂತೆ ವಿನಂತಿ ಮಾಡಿದ್ದರು. ಇದಕ್ಕೆ ಸ್ಪಂದಿಸಿದ ಸಚಿವರು ಇದೀಗ ಹಣ ಬಿಡುಗಡೆ ಮಾಡಿದ್ದು, ಇದರಿಂದಾಗಿ ಶೀಘ್ರದಲ್ಲಿ ರಸ್ತೆಗಳ ಮರು ಡಾಂಬರೀಕರಣಗೊಳ್ಳಲಿದೆ. ಮಹಿಳೆಯಿಂದ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಹನಿ ಟ್ರ್ಯಾಪ್. ಚಿತ್ರದುರ್ಗ ನಗರದ ನಿವಾಸಿಯಿಂದ ಹನಿ ಟ್ರ್ಯಾಪ್ ಆರೋಪ. ಸುಖ ಸಂಸಾರಕ್ಕೆ ಹುಳಿ ಹಿಂಡಿ ಮಂಜುನಾಥ್ ಜೊತೆ ಅಕ್ರಮ ಸಂಬಂಧ. ಮಂಜುನಾಥನನ್ನು ಬಲಗೆ ಕೆಡವಿಕೊಂಡು ಗಂಡನಿಗೆ ಡಿವೋರ್ಸ್. ಕಳೆದ 9 ವರ್ಷಗಳಿಂದ ಮಂಜುನಾಥನ ಜೊತೆ ವಂಚಕಿ ಲಿವಿಂಗ್ ರಿಲೇಶನ್ಶಿಪ್. 9 ವರ್ಷಗಳಿಂದ ಮಂಜುನಾಥನಿಂದ ಹಣ ಸುಲಿಗೆ. ವಂಚಕಿ ಮೊಬೈಲ್ ಕಾಂಟ್ಯಾಕ್ಟ್ ನೋಡಿ ಮಂಜುನಾಥನ್ಗೆ ಶಾಕ್. ಒಂದಲ್ಲ ಎರಡಲ್ಲ 3 ಮೊಬೈಲು ಬಳಸುತ್ತಿದ್ದ ಖತರ್ನಾಕ್ ಲೇಡಿ. ಮೊಬೈಲ್ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಬರೀ ಗಂಡಸರೇ. ತನ್ನ ಕಾಂಟ್ಯಾಕ್ಟ್ನಲ್ಲಿರೋ ಪುರುಷರಿಗೆ ತನ್ನ ಸುಂದರ ಫೋಟೋ ಕಳಿಸುತ್ತಿದ್ದಳು. ಸಾಲ ಸೋಲ ಮಾಡಿ 4,17,000 ತಂದಿದ್ದ ಮಂಜುನಾಥ ನೈಸ್ ಆಗಿ ಹಣ ಎಗರಿಸಿ ಕತೆ ಕಟ್ಟಿದ್ಲು ವಂಚಕಿ. ನಿನ್ನ ಮೆಂಬರ್ಶಿಪ್ ತೆಗೆಸ್ತೀನಿ, ನಿನ್ನ ಹೆಂಡತಿನ ಕೆಲಸದಿಂದ ತೆಗೆಸ್ತೀನಿ ಅಂತ ಬೆದರಿಕೆ. ಮಾತ್ರೆ ಸೇವಿಸಿ ಗ್ರಾಮ ಪಂಚಾಯಿತಿ ಸದಸ್ಯ ಆತ್ಮಹತ್ಯೆಗೆ ಯತ್ನ. 9 ವರ್ಷಗಳಿಂದ 35 ಲಕ್ಷ ಹಣ ವಂಚಿಸಿ ಯುವತಿಯ ಮೆಗಾ ಪ್ಲಾನ್. ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ವಿಡಿಯೋ. ಚಾಪಾಕಾಗದ ಬರೆಸಿದ ಕಿಲಾಡಿ. ಹಿರೇಗುಂಟನೂರು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ವಂಚನೆಗೆ ಒಳಗಾದವರು. ನಿರಂತರ ಸುದ್ದಿಗಾಗಿ ಟಿವಿ 13 ಸುದ್ದಿವಾಹಿನಿಯನ್ನು ವೀಕ್ಷಿಸಿ. ಧನ್ಯವಾದಗಳು.